ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಓದ್ ವಿಡಿಯೋ ಹಾಕಿದ್ದೆ, ನಿಮ್ಮ ಮಕ್ಕಳಿಗೆ ಕೆಮ್ಮು, ಶೀತ, ನೆಗಡಿ ಏನೇ ಇದ್ರೂ ಈ ರೆಮಿಡಿನ ಟ್ರೈ ಮಾಡಿ ಮನೆ ಮದ್ನ ಅಂತ ಒಂದು ವಿಡಿಯೋ ಹಾಕಿದ್ದೆ. ಅದ್ರಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆ ಸಿಸ್ಟರ್, ನಿಮ್ಮ ಪಾಪು ತುಂಬಾ ಚೆನ್ನಾಗಿದೆ. ಚಬ್ಬಿ ಚಬ್ಬಿ ಆಗಿರೋದಕ್ಕೆ, ಗುಂಡಾಗಿ ನಿಮ್ಮ ಪಾಪು ಇರೋದಕ್ಕೆ ನೀವೇನು ಟ್ರೈ ಮಾಡಿದ್ರಿ ಮನೇಲಿ ತಿಳಿಸ್ಕೊಡಿ ಸಿಸ್ಟರ್ ಅಂತ ಕೂಡ ಮೆಸೇಜ್ ಮಾಡಿದ್ರು. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರು, ಕೆಲವರು ಯೂಟ್ಯೂಬಲ್ಲಿ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಮುಜುಗರ ಆಗುತ್ತೆ ಕೆಲವ್ರಿಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಚಬ್ಬಿಯಾಗಿ ನಿಮ್ಮ ಪಾಪು ಆಗಬೇಕು ಅಂದರೆ ನಾನು ಹೇಳ್ಕೊಡೋ ಟಿಪ್ಸ್ನ ನೀವು ಫಾಲೋ ಮಾಡಿ. ಖಂಡಿತ ನಿಮ್ಮ ಪಾಪು ಚಬ್ಬಿಯಾಗಿ ಇರುತ್ತೆ. ಹಾಗೆ ಕೆಲವರು ಪಾಪು ಸಿಸ್ಟರ್, ನಮ್ಮ ಪಾಪು ಊಟನೇ ತಿಂತಾ ಇಲ್ಲ, ವೆಯ್ಟ್ ಗೇನೇ ಆಗ್ತಾ ಇಲ್ಲ ಸಿಸ್ಟರ್ ಅಂತ ಹೇಳ್ತಿದ್ರಿ. ನಾನು ಹೇಳೋ ಈ ಮನೆ ಮದ್ದನ್ನ ನೀವು ಟ್ರೈ ಮಾಡಿ, ನಿಜ ಗುಡ್ ರಿಸಲ್ಟ್ ಸಿಗುತ್ತೆ ಆಯಿತಾ. ಪಾಪುಗಳಿಗೆ ಬೇಗ ಹಶ್ವಾಗುತ್ತೆ, ಬೇಗ ಊಟ ಮಾಡ್ತಾರೆ. ಈ ರೀತಿ ನಾನು ಹೇಳೋ ರೀತಿ ನೀವು ಮಾಡಿ ನೋಡಿ. ಹಾಗೆ ನೀವು ಯಾರು ಈ ರೀತಿ ಮಾಡಿದ್ರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಯಾವ ರೀತಿ ನಮ್ಮ ಪಾಪುಗೆ ಮನೆ ಮದ್ದನ್ನ ಟ್ರೈ ಮಾಡ್ತೀನಿ ಅಂದರೆ ಏನು ಅಂದರೆ ಜಾಕಾಯಿನ ಯಾವ ರೀತಿ ನಾನು ತೆಗೆದು ನಮ್ಮ ಪಾಪುಗೆ ತಿನ್ನಿಸ್ತಾ ಇದ್ದೆ ಅಂತ ಪೂರ್ತಿ ವಿಡಿಯೋನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ಅವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಇವಾಗ ಒಂದು ಜಾಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಇರುತ್ತೆ, ರೌಂಡ್ ಶೇಪು. ಇದನ್ನು ನಾವು ತೆಗಿಬೇಕು. ಇದು ಎದೆ ಹಾಲು ಜೊತೆ ತೆಗೆದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹಸಿವು ಕೂಡ ಆಗುತ್ತೆ, ಬೇಗ ಜೀರ್ಣ ಕೂಡ ಆಗುತ್ತೆ. ಇದನ್ನು ತಿನ್ನಿಸಿದ್ರೆ ಮಕ್ಕಳಿಗೆ ಬೇಗ ಹಸಿವಾಗುತ್ತೆ, ವೆಯ್ಟ್ ಗೇನು ತುಂಬ ಆಗ್ತಾರೆ ಮಕ್ಕಳು. ನೋಡಿ, ಈ ರೀತಿ ನಾನು ಇದು ನುಣ್ಣಗಿರೋ ಕಲ್ ಮೇಲೆ, ಶೆಲ್ಪಿಂಗ್ ಕಲ್ ಮೇಲೆಲ್ಲ ತೆಗೆದ್ರೆ ನೀವು 1 ಗಂಟೆ ತೆಗೆದ್ರೂ ಅದು ನುಣ್ಣಗಾಗಲ್ಲ. ಈ ರೀತಿ ಒಳ್ಕಲ್ಲು ಇರುತ್ತಲ್ವ, ಒಳ್ಕಲ್ಲು ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಈ ರೀತಿ ಕಲ್ಲಿರುತ್ತೆ, ಈ ಕಲ್ಲಲ್ಲಿ ತೆಗೆದ್ರೆ ಬೇಗ ಆಗುತ್ತೆ. ಈ ರೀತಿ ಚೆನ್ನಾಗಿ ತೆಗ್ಕೋಬೇಕು. ನೀವು 3 ತಿಂಗಳಿಂದ 4 ತಿಂಗಳು ಮಕ್ಕಳಿಗಾದರೆ, 3 ತಿಂಗಳಿಂದ 1 ವರ್ಷದ ಮಕ್ಕಳಿಗಾದರೆ ತಿಂಗಳ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಬೇಕು. ನಾನಿಲ್ಲಿ ನಮ್ಮ ಪಾಪು ಇವಾಗ 9 ತಿಂಗಳು, ಅವನಿಗೆ ನಾನು ಕೊಡ್ತಾನೆ ಇದ್ದೀನಿ. 2 ವರ್ಷದ ಮಕ್ಕಳು ಆಗೋ ತನಕ ಕೊಡ್ಬೋದು. ಇದು ನೀವು 3 ತಿಂಗಳು ಪಾಪು ಅಂತಂದರೆ 1-2 ರೌಂಡು ಹಿಂಗೆ ಅನ್ಸ್ಬಿಟ್ಟು ಸ್ವಲ್ಪ ತಿನ್ನಿಸಿ ಕೈಲಿ. ನನ್ನ ಪಾಪುಗೆ 9 ತಿಂಗಳು ಅಲ್ವಾ, ನಾನು ಇನ್ನೂ ತಿನ್ನಿಸ್ತಾನೆ ಇದ್ದೀನಿ, ಅದಕ್ಕೆ ಇಷ್ಟು ತೆಗ್ಕೊತಾ ಇದ್ದೀನಿ. ಈ ರೀತಿ ಎದೆ ಹಾಲಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ವೆಯ್ಟ್ ಗೇನ್ ಆಗ್ತವೆ, ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತವೆ, ತುಂಬ ಚಬ್ಬಿಯಾಗಿ ಮಕ್ಕಳು ಬೆಳವಣಿಗೆ ಆಗುತ್ತೆ. ಆಮೇಲೆ ಇದ್ರ ಜೊತೆ ಇನ್ನೊಂದು ಬಾದಾಮಿನ ನೆನೆಸ್ಬಿಟ್ಟು ನೀವು ಅದನ್ನು ತೆಗೆದು ಕೊಡಿ. ಯಾರು 3 ತಿಂಗಳಿಂದ 1 ವರ್ಷದ ಮಕ್ಕಳು, 3 ತಿಂಗಳು 4 ತಿಂಗಳು 5 ತಿಂಗಳು ಯಾರೇ ಮಕ್ಕಳಿದ್ರೂ ಆ ರೀತಿ ಮಾಡಿ. ನಾನು ಇವಾಗೇನು ಪಾಪಗೆ ಆಗ್ತಿಲ್ಲ, ನಾನು ರಾಗಿ ಸರಿಗೆ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ನಾನು ಗೋಡಂಬಿದೆಲ್ಲ. ಅದರಿಂದ ಮುಂಚೆ ನಾನು ತಿನ್ನಿಸ್ತಾ ಇದ್ದೆ ಡೈಲಿ. 3 ತಿಂಗಳಿಂದಲೇ ಸ್ಟಾರ್ಟ್ ಮಾಡಿ ಮಕ್ಕಳಿಗೂ ಸ್ವಲ್ಪ ರುಚಿ ಸಿಗಲಿ, ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಅದು ಗಂಧು ಟೈಪೇ ಇರುತ್ತೆ ಜಾಕಾಯಿ, ತೆಗೆದ ಮೇಲೆ ಈ ರೀತಿ ಆಗುತ್ತೆ. ಇದನ್ನು ತಾಯಿ ಎದೆ ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕುಡಿಸ್ಬೋದು. ಅಥವಾ ನೀವು ಹಂಗೆ ತಿನ್ನಿಸ್ತೀನಿ ಅಂದರೆ ಹಂಗೇ ಒಂದು ಬೆಟ್ಟಲ್ಲಿ ತೊಗೊಂಡು ಮಕ್ಕಳಿಗೆ ನಾಲ್ಗೆ ಮೇಲೆ ಇಟ್ಟು ತಿನ್ನಿಸ್ಬೋದು. ನಾನೇನು ಮಾಡ್ತೀನಿ ಅಂದರೆ ಎದೆ ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಲ ಕುಡಿಸ್ಬಿಟ್ಟು. ನೋಡಿದ್ರಲ್ಲ ಯಾವ ರೀತಿ ಜಾಕಾಯಿನ ತೆಗೆದು ಮಕ್ಕಳಿಗೆ ತಿನ್ನಿಸ್ಬೇಕು ಅಂತ. ಈ ಯೂಸ್ಫುಲ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಯಾರ್ಯಾರು ನೀವು ತಾಯಂದಿರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಒಳ್ಳೆ ಮನೆ ಮದ್ದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.